ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ಕೈನ್ ಮಾಸ್ಟರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ ನ ಓಪನ್ ಮಾಡಿದಾಗ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಮೊದಲು ನೀವು ನಿಮ್ಮ ಗ್ರೀನ್ ಸ್ಕ್ರೀನ್ ವಿಡಿಯೋ ಎಷ್ಟು ಉದ್ದ ಇರುತ್ತೆ, ಎಷ್ಟು ಲೆಂತ್ ಇರುತ್ತೆ, ಅಷ್ಟು ಉದ್ದದ ಫೋಟೋಸ್ ಅಥವಾ ನಿಮ್ಮ ವಿಡಿಯೋಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿ ಆದಮೇಲೆ ನಂತರ ನೀವು ಗ್ರೀನ್ ಸ್ಕ್ರೀನ್ ವಿಡಿಯೋನ ಅಥವಾ ಗ್ರೀನ್ ಸ್ಕ್ರೀನ್ ಫೋಟೋನ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಗ್ರೀನ್ ಸ್ಕ್ರೀನ್ ವಿಡಿಯೋನ ಇಂಪೋರ್ಟ್ ಮಾಡಿ ಆದಮೇಲೆ ನಂತರ ನಿಮಗೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಥರ ಕ್ಲಿಕ್ ಮಾಡಿದಾಗ ಗ್ರೀನ್ ಸ್ಕ್ರೀನ್ ವಿಡಿಯೋ ಸರೌಂಡಿಂಗ್ ಅಲ್ಲಿ ನಿಮಗೆ ಯೆಲ್ಲೋ ಕಲರ್ ಬರುತ್ತೆ. ಫ್ರೆಂಡ್ಸ್, ಯೆಲ್ಲೋ ಕಲರ್ ಬಂದಾಗ ನೀವು ಕ್ಲಿಕ್ ಮಾಡಿದಾರೆ ಅಂತ ಅರ್ಥ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೇಲ್ಗಡೆ 3 ಡಾಟ್ ಇದೆ. 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಡೂಪ್ಲಿಕೇಟ್ ಹಾಗೆ ಡೂಪ್ಲಿಕೇಟ್ ಆಸ್ ಲೇಯರ್ ಅಂತ ಇದೆ. ಡೂಪ್ಲಿಕೇಟ್ ಆಸ್ ಲೇಯರ್ ಮೇಲ್ಗಡೆ ಕ್ಲಿಕ್ ಮಾಡಿ. ಡೂಪ್ಲಿಕೇಟ್ ಆಸ್ ಲೇಯರ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಡೂಪ್ಲಿಕೇಟ್ ಲೇಯರ್ ಒಂದು ಕ್ರಿಯೇಟ್ ಆಗುತ್ತೆ. ನಂತರ ಅಲ್ಲಿ ಗ್ರೀನ್ ಸ್ಕ್ರೀನ್ ವಿಡಿಯೋ ಯಾವುದು ಇತ್ತಲ್ವಾ, ಆ ಒಂದು ಓಲ್ಡ್ ಗ್ರೀನ್ ಸ್ಕ್ರೀನ್ ವಿಡಿಯೋ ಕ್ಲಿಪ್ ಇರುತ್ತಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಆ ಒಂದು ಕ್ಲಿಪ್ ಅನ್ನ ಡಿಲೀಟ್, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ಇಂಪೋರ್ಟ್ ಮಾಡ್ಕೊಂಡಿರುವಂತಹ ಗ್ರೀನ್ ಸ್ಕ್ರೀನ್ ವಿಡಿಯೋ ಏನಿರುತ್ತೆ, ಗ್ರೀನ್ ಸ್ಕ್ರೀನ್ ಕ್ಲಿಪ್ ಇರುತ್ತಲ್ವಾ, ಅದು ರಿಮೂವ್ ಆಗುತ್ತೆ. ಫ್ರೆಂಡ್ಸ್, ನಂತರ ಗ್ರೀನ್ ಸ್ಕ್ರೀನ್ ಲೇಯರ್ ಅನ್ನ ಕ್ರಿಯೇಟ್ ಮಾಡಿರುತ್ತಲ್ವಾ, ಅದು ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ ಈ ವಿಡಿಯೋದಲ್ಲಿ. ನಂತರ ಆ ಗ್ರೀನ್ ಸ್ಕ್ರೀನ್ ಲೇಯರ್ ಇರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಆ ಗ್ರೀನ್ ಸ್ಕ್ರೀನ್ ವಿಡಿಯೋನ ಈ ತರ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು, ಎಲ್ಲಿ ಬೇಕೋ ಅಲ್ಲಿ ಕೂರಿಸ್ಕೊಳ್ಬಹುದು. ಹಾಗೆ ಇದನ್ನ ಝೂಮ್ ಮಾಡ್ಕೊಳ್ಬಹುದು ಈ ರೀತಿ. ಹಾಗೆ ಸ್ಮಾಲ್ ಬೇಕು ಅಂತಂದ್ರೆ ಸ್ಮಾಲ್ ಅನ್ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಂತರ ಈ ವಿಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಏನಿಲ್ವಾ, ಆ ಗ್ರೀನ್ ಸ್ಕ್ರೀನ್ ಅನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಕೆಳಗಡೆ ಬನ್ನಿ. ಫ್ರೆಂಡ್ಸ್, ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನಿಮಗೆ ಕ್ರೋಮ್ ಕೀ ಅಂತ ಬರುತ್ತೆ. ಫ್ರೆಂಡ್ಸ್, ಬ್ಲೆಂಡಿಂಗ್ ಕೆಳಗಡೆ ಕ್ರೋಮ್ ಕೀ ಅಂತ ಆಪ್ಷನ್ ಇದೆ ಅಲ್ವಾ, ಆ ಕ್ರೋಮ್ ಕೀ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಎನೇಬಲ್ ಅಂತ ಮುಂದ್ಗಡೆ ಒಂದು ಬಟನ್ ಇದೆ, ಆ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಆ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸಾಕು. ಫ್ರೆಂಡ್ಸ್, ಅಲ್ಲಿ ಗ್ರೀನ್ ಸ್ಕ್ರೀನ್ ಏನಿರುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ ಅದು ರಿಮೂವ್ ಆಗುತ್ತೆ. ಫ್ರೆಂಡ್ಸ್, ಈಗ ನಾನು ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ಗ್ರೀನ್ ಸ್ಕ್ರೀನ್ ಎಲ್ಲ ರಿಮೂವ್ ಆಗಿ ಅಲ್ಲಿ ವಿಡಿಯೋ ಏನಿದೆ ಅದು ಪ್ಲೇ ಆಗುತ್ತೆ. ಈಗ ನಾನು ಪ್ಲೇ ಮಾಡ್ತೀನಿ, ಆಯ್ತಾ. ಫ್ರೆಂಡ್ಸ್, ಈಗ ನೀವು ನೋಡಿದ್ರಲ್ವಾ ಯಾವ ರೀತಿಯಾಗಿ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿದೆ ಅಂತ. ಈ ರೀತಿಯಾಗಿ ನೀವು ಗ್ರೀನ್ ಸ್ಕ್ರೀನ್ ಇರುವಂತಹ ಬ್ಯಾಕ್ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಯಾವ್ದಿರುತ್ತೆ, ಯಾವುದೇ ವಿಡಿಯೋಸ್ ಆದ್ರೂ ಕೂಡ ಈ ರೀತಿಯಾಗಿ ನೀವು ರಿಮೂವ್ ಅನ್ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋದ ಮೇಲ್ಗಡೆ ಯಾವುದೇ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವಿಡಿಯೋಸ್ಗಳು ನಿಮಗೆ ಬೇಕು ಅಂತಂದ್ರೂ ಕೂಡ ಕಾಮೆಂಟ್ ಅನ್ನ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಅನ್ನ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತ್ತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.